ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಮೊಬೈಲ್ ಯೂಸ್ ಮಾಡಕ್ ಬರ್ಬಾರ್ದು, ಡೆಸ್ಟ್ರಾಯ್ ಮಾಡು. ಅಲ್ಲ ಮೇಡಮ್, ಆದ್ರೂ ನಿನ್ಗೆ 10,000 ಕೊಡ್ತೀನಿ, ಈಗಲೇ ಸೆಂಡ್ ಮಾಡ್ತೀನಿ. ಅಯ್ಯೋ ಮೇಡಮ್, ಅದು ನಮ್ಮ ಬಾಸ್ ಫ್ರೆಂಡ್ ಅಂತೆ ಫೋನು. ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತ ಹೇಳೋರೆ. ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಕೆಲಸದಿಂದಾನೇ ಬಿಡಿಸ್ಬಿಡ್ತಾರೆ. 50,000 ಕೊಡ್ತೀನಿ. ಅಕಸ್ಮಾತ್ ಕೆಲ್ಸದಿಂದ ಕಿತ್ ಹಾಕಿದ್ರು ಸ್ವಲ್ಪ ತಿಂಗಳು ನಿನ್ ಕೆಲ್ಸ ಇಲ್ದೇ ಇರ್ಬೋದು. ಅಲ್ಲ ಮೇಡಮ್, ಇನ್ನೂ ಜಾಸ್ತಿ ಬೇಕಂದ್ರೆ ಹೇಳು, ಸೆಂಡ್ ಮಾಡ್ತೀನಿ. ಏನ್ ಮಾಡ್ತೀಯೋ ಗೊತ್ತಿಲ್ಲ. ಆ ಮೊಬೈಲ್ ಅಲ್ಲಿ ಇರೋದು ಯಾರಿಗೂ ಸಿಗ್ಬಾರ್ದು ಅಷ್ಟೇ. ಸರಿ ಮೇಡಮ್. ಅಲ್ಲ ಮಾಯಾ, ನೀನ್ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದೀಯಲ್ಲ, ನಿನಗ್ ಪಕ್ಕ ಗೊತ್ತಿದ್ಯಾ ಆ ಫೋನಲ್ಲಿ ಎವಿಡೆನ್ಸ್ ಇತ್ತು ಅಂತ? ಎಸ್, ಅವತ್ತು ಅಂಬಿಕಾ ಸಾಯೋ ದಿನ ನಾನು ಅದೇ ಇಯರಿಂಗ್ ಹಾಕೊಂಡಿದ್ದೆ. ಅಂಬಿಕಾ ನಮ್ಮಿಬ್ರು ಫೋಟೋ ಬೇರೆ ತೆಗ್ದಿದ್ಲು. ಅಕಸ್ಮಾತ್ ಫೋಟೋ ಇಲ್ಲ ಅಂತ ಆದ್ರೂ ನಾನ್ ರಿಸ್ಕ್ ತಗೊಳ್ಳಲ್ಲ. ಅಕಸ್ಮಾತ್ ಆ ಫೋನ್ ಹಾಳಾಗ್ದೆ ಆ ಫೋಟೋಸ್ನ ಯಾರಾದ್ರೂ ನೋಡಿದ್ರೆ ಏನ್ ಕಥೆ? ಒಳ್ಳೆ ಡ್ರಾಮಾ ಇರತ್ತೆ ಮನೇಲಿ. ಈ ದುರ್ಗಾ ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಬಿಟ್ಟು ಬೇರೆ ಯಾವ ಕಡೆನೂ ಗಮನ ಕೊಡೋದೇ ಇಲ್ಲ. ಅವಳು ಏನ್ ಅನ್ಕೊಂಡಿದ್ದಾಳೋ ಅದ್ ಆಗೋವರ್ಗೂನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಎಷ್ಟ್ ದಿನ ಅಂಬಿಕಾ ಅವ್ರ ಸಾವಿನ ಬಗ್ಗೆ ತಿಳ್ಕೊಳಕ್ಕೆ ಯಾವ ದಾರಿನೂ ಇಲ್ಲ ಅಂತ ಅನ್ಕೊಂಡಿದ್ವಿ. ಈಗ ಇದೊಂದು ಓಲೆ ಸಿಕ್ಕಿದೆ. ಈ ಓಲೆ ಹಿಂದೆ ಒಂದ್ ಕತೆನೇ ಇರ್ಬೋದು, ಇಲ್ದೇನೂ ಇರ್ಬೋದು, ಅದ್ ನಮಗ್ ಗೊತ್ತಾಗ್ದೇನೂ ಇರ್ಬೋದು. ಆದ್ರೆ ಅಂಬಿಕಾ ಅವ್ರ ಸಾವಿಗೆ ಸಂಬಂಧಪಟ್ಟ ಸತ್ಯ ಹುಡ್ಕೋಕೆ ಇದೊಂದು ಮಹತ್ವದ ಸುಳಿವು ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಹೀಗೆ ಬಿಡ್ಬಾರ್ದು. ನಿಂಗೆ ಮ್ಯಾಥ್ಸ್ ಸರಿಯಾಗಿ ಬರಲ್ಲ ಅಲ್ವಾ? ಇವತ್ತಿಂದ ನಿಂಗೆ ಮ್ಯಾಥ್ಸ್ ಟ್ಯೂಷನ್ ನಾನ್ ಕೊಡ್ತೀನಿ. ನೋಡಿಲಿ, ಹಸಿಮೆಣಸಿನಕಾಯಿ ಎಷ್ಟಿದೆ ಅಂತ ಲೆಕ್ಕ ಮಾಡು. 10. ಸರಿ, ಈಗ ಕಣ್ಣು ಮುಚ್ಕೋ. ಆಯ್ತು ಪುಟ್ ಮೇಡಮ್, ಈಗ ಕಣ್ಬಿಡು. ಇವಾಗ ಎಷ್ಟಿದೆ ಅಂತ ಲೆಕ್ಕ ಮಾಡು. ಈಗ 6 ಇದೆ, ಆಗ್ಲೇ 10 ಇತ್ತಲ್ಲ. ನೋಡಿದ್ಯಾ, ನೀನೀಗ ಮೈನಸ್ ಮಾಡೋದನ್ನ ಕಲ್ತೆ ಅಂತಾಯ್ತು. 10 - 6 4. ಮಣಿ, ಇನ್ನೊಂದು 4 ಗ್ರೀನ್ ಚಿಲ್ಲೀಸ್ ಎಲ್ಲೋಯ್ತು? ಪುಟ್ ಮೇಡಮ್, ಎಲ್ಲಿ ಹೋಯ್ತು ಅನ್ನೋ ಸತ್ಯ ಮುಖ್ಯ ಅಲ್ಲ, ಎಷ್ಟು ಉಳಿತು ಅನ್ನೋ ಲೆಕ್ಕ ಮುಖ್ಯ. ಇನ್ಮೇಲೆ ದಿನಾ ಲೆಕ್ಕ ಹೇಳ್ಕೊಡ್ತೀನಿ. ಫೀಸ್ ಕೊಡ್ಬೇಕು. ಇದೇನು ಯಾವಾಗ್ಲೂ ಆಟ ಆಡೋಣ ಅಂತಿದ್ದೋಳು ಈಗ ಟ್ಯೂಷನ್ ಅಂತಿದ್ಯಾ? ಮತ್ತೇನ್ ಮಾಡೋದು ನೋಡು, ಆಗ್ಲಿಂದ ದುರ್ಗಾ ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಒಂದು ಮಾತಾಡ್ತಾ ಇಲ್ಲ, ಬೋರ್ ಆಗ್ತಾ ಇದೆ. ಒಬ್ಳೆ ಸುಮ್ನೆ ನಿಂತ್ಕೊಂಡಿದ್ದಾಳೆ. 1 ಗಂಟೆಯಿಂದ ಸಾರನ್ನ ತಿರುತ್ತಾನೇ ಇದ್ದಾಳೆ. ಅದೇ ನಾನು ಆಗ್ಲಿಂದ ನೋಡ್ತಿದ್ದೀನಿ. ಹೌದು, ಏನಾಯ್ತು? ಯಾರು ಗೊತ್ತು? ದುರ್ಗಾ, ಏನಾದ್ರೂ ಆಟ ಆಡೋಣ ಪ್ಲೀಸ್. ನಾನ್ ಬರಲ್ಲ. ಯಾಕೆ ದುರ್ಗಾ? ಏನಾದ್ರು ಆಟ ಆಡೋಣ, ಬೋರ್ ಆಗ್ತದೆ ಗೊತ್ತಾ? ಪುಟ್ ಮೇಡಮ್, ನನಗ್ ಮನ್ಸಿಲ್ಲ. ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ. ಇವಾಗ ನೀವು ಹೋಗಿ ಆಡ್ಕೊಳ್ಳಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಅದೇನ್ ಯೋಚನೆ ನಿಂಗೆ? ನಮ್ಗಾದ್ರೂ ಹೇಳು, ನಾವಾದ್ರೂ ಹೆಲ್ಪ್ ಮಾಡ್ತೀವಿ. ಅದ್ ನಿಮಗ್ ಗೊತ್ತಾಗಲ್ಲ. ನೋಡು ಪುಟ್ ಮೇಡಮ್, ನಮ್ಗೆ ಗೊತ್ತಾಗಲ್ವಂತೆ. ಈ ದುರ್ಗುಂದು ಯಾಕೋ ಅತಿ ಆಯ್ತು. ತಾನು ಒಬ್ಳೇನೆ ಮಹಾನ್ ಬುದ್ಧಿವಂತೆ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಓ ಬಾಸು ಬಂದ್ರಾ? ದಯಮಾಡಿ ಎಲ್ಲರೂ ಜಾಗ ಬಿಡಿ. ಮಣಿ, ಹೇಳ್ತಾ ಇದೀನಿ, ಸುಮ್ಮನೆ ಇರಿಟೇಟ್ ಮಾಡಬೇಡ. ಯಾವಾಗ ನೋಡಿದ್ರು ಇರಿಟೇಟು ಅಂತೀರಾ. ನಿಜ ಹೇಳ್ಬೇಕಂದ್ರೆ ಈ ದುರ್ಗುನ್ ನೋಡಿ ನಮ್ಗೆ ಇರಿಟೇಟ್ ಆಗ್ತದೆ. ಆಗ್ಲಿಂದ ಹೀಗೆ ಏನಾಯ್ತು ಬಾಸು? ಯಾಕಷ್ಟೊಂದು ನೀರ್ ಕುಡಿತಾ ಇದೀರಾ? ಎಲ್ಲ ನಿನ್ ಸವಸ. ಚೆನ್ನಾಗಿ ನೀರು ಕುಡಿಸ್ತಾ ಇದೀಯ. ಅಯ್ಯೋ, ನನಗ್ಯಾಕೆ ಬೈತಿದ್ದೀರಾ? ಇನ್ನೇನ್ ಮಾಡ್ಲಿ, ಮಧ್ಯಾಹ್ನ ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ಸಾರಿಗೆ ಸರಿಯಾಗಿ ಖಾರ ಹಾಕಿದ್ಯಾ. ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಎಷ್ಟು ನೀರು ಕುಡಿದ್ರು ಹೋಗ್ತಾ ಇಲ್ಲ. ಅಯ್ಯೋ, ಒಂದೇ ಒಂದ್ ಚಮಚ ಸಾರು ಕುಡ್ದಿದ್ಕೆ ಇಷ್ಟೊಂದು ಖಾರ ಅನ್ಸ್ತಿದ್ಯಾ? ನನ್ ಒಂದ್ ಅರ್ಥ ಆಗ್ತಿಲ್ಲ. ನಾನು ಯಾವಾಗ್ಲೂ ಹಾಕಷ್ಟೇ ಖಾರ ಹಾಕಿದೀನಿ, ಕಡಿಮೆ ಹಾಕಿದೀನಿ. ಆದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಖಾರ ಅನ್ಸ್ತಿದೆ? ಅಂದ್ರೆ ಏನಿನ್ ಮಾತಿನ ಅರ್ಥ? ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತನಾ? ಬಾಸು, ನೀವ್ಯಾಕೆ ಒಳ್ಳೆ ಕುಂಬಳಕಾಯಿ ಕಳ್ಳನ್ ತರ ಆಡ್ತೀರಾ? ನಾನಿವಾಗ ನೀವು ನಾಟಕ ಮಾಡ್ತಿದ್ದೀರಾ ಅಂತ ಹೇಳಿದ್ನ?
ಅಲ್ಲ ನಾನು ಕಡಿಮೆ ಖಾರ ಹಾಕಿದ್ದೆ ಅದ್ ನಿಮಗ್ ಮಾತ್ರ ಜಾಸ್ತಿ ಆಗೋಯ್ತು? ಓ ಇವಾಗ ಅರ್ಥ ಆಯ್ತು. ಮೋಸ್ಟ್ಲಿ ಆ ನಿನ್ನ ಫ್ರೆಂಡ್ ದೆವ್ವ ಇದೆಯಲ್ಲ ಅದು ಬಂದು ಸಾರಿಗೆ ಖಾರ ಜಾಸ್ತಿ ಹಾಕಿ ಹೋಗಿರ್ಬೇಕಲ್ವಾ? ಇರ್ಬೋದೇನೋ, ನಾನು ಈ ದಾರಿ ಯೋಚನೆ ಮಾಡಿರ್ಲಿಲ್ಲ ಬೋಸು. ಕರ್ಮ, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಹಲೋ, ಫೋನ್ ಸರಿ ಆಯ್ತಾ? ಯಾವಾಗ ಕಲೆಕ್ಟ್ ಮಾಡ್ಕೋಬೋದು? ಸಾರಿ ಶರತ್, ಫೋನ್ ಯೂಸ್ ಮಾಡಿ ತುಂಬ ದಿನ ಆಗಿದೆ. ಅದು ಬೇರೆ ಡ್ಯಾಮೇಜ್ ಆಗಿರೋದ್ರಿಂದ ರಿಪೇರಿ ಮಾಡೋಕ್ಕೂ ಆಗ್ತಾ ಇಲ್ಲ. ಡೇಟಾ ರಿಕವರಿ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಶರತ್. ಛೇ, ಬೇರೆ ಏನು ದಾರಿ ಇಲ್ವಾ? ಸಾರಿ ಶರತ್, ನಾನೇ ಎಲ್ಲ ಟ್ರೈ ಮಾಡಿದ್ದೀನಿ, ಫೋನ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ. ಸಾರಿ. ಇಟ್ಸ್ ಓಕೆ, ಮೈ ಬ್ಯಾಡ್. ದುರ್ಗಾ, ಫೋನ್ ರಿಪೇರಿ ಆಗಲ್ವಂತೆ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ನೀನು ತುಂಬಾ ಎಫರ್ಟ್ ಹಾಕಿದ್ಯಾ. ನಮ್ಮ ಕೈಲಿ ಏನಾಗುತ್ತೋ ನಾವು ಅದನ್ನೆಲ್ಲ ಮಾಡಿದ್ದೀವಿ. ಬಟ್ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ ಅಲ್ವಾ? ಆ್ಯಕ್ಚುಲಿ ಅಂಬಿಕಾ ನಮ್ಮಿಂದ ದೂರ ಆಗಿದ್ದಾನೆ, ನಾನು ಫೋನ್ನ ರಿಪೇರಿ ಕೊಡಬೇಕಿತ್ತು. ಆದರೆ ಇದನ್ನೆಲ್ಲ ಯೋಚನೆ ಮಾಡುವಂಥ ಮನಸ್ಥಿತಿಲಿ ಅವತ್ತು ನಾನು ಇರಲಿಲ್ಲ ಅಲ್ವಾ? ಐ ಆಮ್ ರಿಯಲಿ ಸಾರಿ ದುರ್ಗಾ. ಪರವಾಗಿಲ್ಲ ಬೋಸು, ಇವಾಗ ಮುಂದೇನ್ ಮಾಡೋದು?